ಅಮೆರಿಕ ಯುದ್ಧವನ್ನು ಪ್ರಾರಂಭಿಸಿದೆ, ಖೊಮೇನಿಯವರನ್ನ ಕೊಂದಾಕಿದೆ. ವಾರದ ಕೆಳಗಡೆ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಯುದ್ಧ ಪ್ರಾರಂಭಿಸಿದೆ. 3 ವರ್ಷಗಳಿಂದ ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ. 75 ವರ್ಷದಿಂದ ತನ್ನದೇ ಪ್ಯಾಲೆಸ್ತೈನ್ ಜನರ ಮೇಲೆ ಪ್ಯಾಲೆಸ್ತೈನ್ನ ಆಕ್ರಮಣ ಮಾಡಿಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಜಗತ್ತು ಯುದ್ಧದ ಪರಿಸ್ಥಿತಿನಲ್ಲಿದೆ. ಆದರೆ ಆ ಯುದ್ಧಗಳ ಬಗ್ಗೆ ಮಾತಾಡ್ತಾ ನಮ್ಮ ಮೇಲೆ ನಡೀತಿರೋ ಒಂದು ಯುದ್ಧವನ್ನು ನಾವು ಮರೆತೋದ್ವಿ. ಪ್ರಾಸ್ತಾವಿಕವಾಗಿ ಭಾಷಣ ಮಾಡ್ತಾ ಬಹಳ ಚೆನ್ನಾಗಿ ಪ್ರಾಸ್ತಾವಿಕ ಭಾಷಣ ಮಾಡ್ತಾ ನಮ್ಮ ಮೇಲೆ ಇತಿಹಾಸದ ಉದ್ದಕ್ಕೂ ಯುದ್ಧ ನಡೀತಾ ಇದೆ. ಈ ದೇಶದ ಮೂಲ ನಿವಾಸಿಗಳು ಬ್ರಾಹ್ಮಣಶಾಹಿಗಳು ಉದ್ದಕ್ಕೂ ಕೂಡ ನಮ್ಮ ಅಧಿಕಾರವನ್ನ, ನಮ್ಮ ಸಂಪತ್ತನ್ನ, ನಮ್ಮ ಹಕ್ಕುಗಳನ್ನ ಕಸಿದುಕೊಳ್ಳುವುದಕ್ಕೆ ಬಗೆಬಗೆಯಾದಂಥ ಯುದ್ಧವನ್ನು ಮಾಡ್ತಾ ಬಂದಿದ್ದಾರೆ. ಆ ಯುದ್ಧದ ವಿರುದ್ಧ ಕಾಲ ಕಾಲಕ್ಕೆ ಕ್ರಾಂತಿಗಳು ನಡೆದಿದ್ದಾವೆ. ಆ ಕ್ರಾಂತಿಗಳನ್ನ ಮೀರಿ ಪ್ರತಿಕ್ರಾಂತಿಗಳು ನಡೆದಿವೆ. ಅಂಬೇಡ್ಕರ್ ಅವರು ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ. ಯಾವಾಗ ಶ್ರಮಣ ಜನ, ನಾವೆಲ್ಲರೂ ಶ್ರಮಿಕರು, ದುಡಿಯುವ ಜನ ಬ್ರಾಹ್ಮಣಶಾಹಿಗಳ ವಿರುದ್ಧ ಬಂಡೆದ್ದು, ಉದಾಹರಣೆಗೆ ಬುದ್ಧ ಧರ್ಮ, ಸರ್ವಜನರಿಗೂ ಸಮಾನವಾದಂಥ ಅವಕಾಶ ಕೊಡುವಂಥ ಧರ್ಮ ಮಾಡಿದ್ವಿ. ಅದನ್ನ ಹೇಗೆ ಸರ್ವನಾಶ ಆಯಿತು ಅಂತ ಪ್ರಸ್ತಾವಿಕವಾಗಿ ಬಸವಣ್ಣ, ಅದಕ್ಕೆ ಮುಂಚೆ ಬಂದಂಥ ಹಲವಾರು ಜನ ನಿರಂತರವಾಗಿ ಕ್ರಾಂತಿಗಳು ನಡೆದಿವೆ. ನಾವೆಲ್ಲರೂ ಸಮಾನರು, ಜಾತಿ ಭೇದ, ಲಿಂಗಭೇದ, ಆಸ್ತಿ ಭೇದ ಇವ್ಯಾವುದು ಇರುದೀರ ಒಂದು ಆದರ್ಶಮಯವಾದಂಥ ಬದುಕಬೇಕು ಅಂತ ಈ ದೇಶದಲ್ಲಿ ಹೋರಾಟಗಳು ನಡೆದಿವೆ. ಆ ಹೋರಾಟಗಳ ಅತಿ ದೊಡ್ಡ ಉತ್ತುಂಗವೇ ಸ್ವಾತಂತ್ರ್ಯ ಹೋರಾಟ. ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಬಂದದ್ದು ಈ ದೇಶದ ಸಂವಿಧಾನ. ಹಾಗಾಗಿ ಈ ದೇಶದ ಸಂವಿಧಾನ, ಈ ದೇಶದ ಮೂಲ ನಿವಾಸಿಗಳು ಕ್ರಾಂತಿಯ ಮೂಲಕ ಬ್ರಾಹ್ಮಣಶಾಹಿಯ ವಿರುದ್ಧ, ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ, ಈ ದೇಶದ ಬಂಡವಾಳಶಾಹಿಗಳ ವಿರುದ್ಧ ಮಾಡಿದ ಒಂದು ಕ್ರಾಂತಿ. ಆ ಕ್ರಾಂತಿಯ ಸಾರ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಸೇರಿಕೊಂಡು ಈ ದೇಶವನ್ನು ನಾವು ಆಳ್ತೀವಿ. ಸಂವಿಧಾನದ ಮೊದಲನೇ ವಾಕ್ಯ ನಿಮಗೆ ಗೊತ್ತಿದೆ, ನಾವು ಈ ದೇಶದ ಜನ, ಈ ದೇಶವನ್ನ ಸರ್ವತಂತ್ರ, ಸ್ವತಂತ್ರ, ಸಾರ್ವಭೌಮಿ, ಧರ್ಮನಿರಪೇಕ್ಷ, ಸಮಾಜವಾದಿ, ಪ್ರಜಾತಾಂತ್ರಿಕ ಗಣರಾಜ್ಯವನ್ನಾಗಿ ನಿರ್ಮಿಸುತ್ತೇವೆ ಅಂತ ಕನಸ್ಕೊಂಡಿದೆ. ಏನಂತಂದ್ರೆ ಇನ್ನು ಈ ದೇಶದ ಮೇಲೆ ಹುಟ್ಟಿದ ಮೇಲೆ ಲಿಂಗಭೇದವಿಲ್ಲ, ಜಾತಿ ಭೇದವಿಲ್ಲ, ಆಸ್ತಿ ಅಂತಸ್ತಿನ ಭೇದವಿಲ್ಲ. ಈ ದೇಶದಲ್ಲಿ ಹುಟ್ಟಿದವರೆಲ್ಲರೂ ಸಮಾನರು. ಈ ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಮಾನತೆಯನ್ನ ಅಧಿಕೃತ ಮೌಲ್ಯ ಮಾಡಿದ್ದು ಸಂವಿಧಾನ. ಯಾಕಂದ್ರೆ ಅದಕ್ಕೆ ಮುಂಚೆ ಆಗಿರಲಿಲ್ಲ. ಸಾಮ್ರಾಜ್ಯಗಳಿದ್ದಂಥ ಕಾಲದಲ್ಲಿ ಅಂಬೇಡ್ಕರ್ ಹೇಳುವ ರೀತಿ ರಾಣಿಯ ಹೊಟ್ಟೆನಲ್ಲಿ ರಾಜ ಹುಟ್ಟಿದ. ಅಂಬೇಡ್ಕರ್ ಹೇಳಿದ್ದಾಗೆ ಆ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದ ರಾಜ ದುಷ್ಟ, ಅನಿಷ್ಟ, ಲಂಪಟ, ಭ್ರಷ್ಟ, ಅವಿವೇಕಿಯಾಗಿದ್ದರು ರಾಜನ ಮಗ ಅನ್ನೋ ಕಾರಣಕ್ಕೆ ರಾಜ್ಯ. ನಾವು ಪ್ರಜೆಗಳು ಅವರಿಗಿಂತ ವಿವೇಕವಂತರಾಗಿದ್ದರು, ನಾವು ರಾಜನ ಮಕ್ಕಳು ಅಲ್ಲ ಅನ್ನೋ ಕಾರಣಕ್ಕೆ ನಮಗೆ ಹಕ್ಕಿಲ್ಲ. ಈ ಕಾಲ ಒಂದಿತ್ತು. ಪ್ರಜಾತಂತ್ರದಲ್ಲಿ ರಾಜ ಎಲ್ಲಿ ಹುಡ್ತಾನೆ? ಅಂಬೇಡ್ಕರ್ ಹೇಳುವ ಹಾಗೆ ರಾಣಿ ಹೊಟ್ಟೆಯಲ್ಲಿ ಹುಟ್ಟಾನ. ಅವನು ಮತಪೆಟ್ಟಿಗೆ ಅಂತ ತುರ್ತು ಬಂತು. ಅವ್ರು ಹೇಳಿದ್ದೇನಪ್ಪ, ಈ ದೇಶಕ್ಕೆ 10 ಕೋಟಿ ಜನ, 100 ಕೋಟಿ ಅಂತ, 100 ಕೋಟಿ ಜನ ಬಾಂಗ್ಲಾದೇಶದಿಂದ, ಪಾಕಿಸ್ತಾನದಿಂದ ಅಕ್ರಮವಾಗಿ ಮುಸುಳುಕೋರರು ಬಂದ್ಬಿಟ್ಟಿದ್ದಾರೆ. ಎಷ್ಟು? 100 ಕೋಟಿ ಜನ. ದೇಶದ ಜನಸಂಖ್ಯೆ ಎಷ್ಟು? 140 ಕೋಟಿ. ಬಾಂಗ್ಲಾದೇಶದ ಪಾಪ್ಯುಲೇಷನ್ ಎಷ್ಟು? 10 ರಿಂದ 12 ಕೋಟಿ. ಪಾಕಿಸ್ತಾನದ ಪಾಪ್ಯುಲೇಷನ್ ಎಷ್ಟು? 20 ಕೋಟಿ. ಎಲ್ಲ ಸೇರಿ 100 ಕೋಟಿ. ಆ ದೇಶ ಖಾಲಿ ಆದ್ರೂ ನಮ್ಮ ದೇಶದ 100 ಕೋಟಿ. 106 ಕೋಟಿ ಜನ ಬಂದ್ಬಿಟ್ಟಿದ್ದಾರೆ. ಆದ್ದರಿಂದ ವಿದೇಶಿಯರನ್ನ ಪತ್ತೆ ಹಚ್ಚುವುದಕ್ಕಾಗಿ ನಾವು ಇದನ್ನು ಮಾಡ್ತೀವಿ. ವಿದೇಶಿಯರಿದ್ರೆ ಪತ್ತೆ ಹಚ್ಚಿ ಹೊರಗಾಕಿ ಫಾರಂ ನಂಬರ್ 7 ಇರೋದೇ ಅದಕ್ಕೆ. ಫಾರಂ ನಂಬರ್ 7 ಏನ್ ಹೇಳುತ್ತೆ? ಇದೇ ಕಾನ್ಸ್ಟಿಟ್ಯೂನ್ಸಿನಲ್ಲಿರುವ ನಾನು ನನ್ನ ಪಕ್ಕದ ಮನೆಯಲ್ಲಿರುವವನು ವಿದೇಶಿ ಅಂತ ನನಗನ್ಸಿದ್ರೆ ಫಾರಂ ನಂಬರ್ 7 ತುಂಬಿ ಚುನಾವಣಾ ಆಯೋಗ ದೂರು ಕೊಟ್ಟರು. ಅವರು ಆ ದೂರಿನ ಅನ್ವಯ ಆ ವ್ಯಕ್ತಿಗೆ ಬಂದು ಎಲ್ಲಪ್ಪ ನೀನು ಭಾರತೀಯನಂತ ಸಾಬೀತು ಮಾಡಿದ್ದು ಒಬ್ಬೊಬ್ಬ ವ್ಯಕ್ತಿನ ಕೇಳಬಹುದು. ವಿದೇಶಿಯರಿಗೆ ಮತದಾನ ಕೊಡಿ ಅಂತ ಯಾರು ಹೇಳ್ತೀವಿ. ಆದರೆ ನೀವು ಏನ್ ಮಾಡ್ತಿದ್ದೀರಿ? ಹೋದ ಕಡೆ ಎಲ್ಲ ಈ ಉದಾಹರಣೆ ಹೇಳ್ತೀವಿ. ಗುಲ್ಬರ್ಗಾಗೆ ಒಂದು ಡಕಾಯಿತಿ ಗ್ಯಾಂಗ್ ಬಂದಿದೆ, ಡಕಾಯಿತಿ ಮಾಡಿದೆ.
ಪೊಲೀಸರು ಏನು ಮಾಡಬೇಕು? ಡಕಾಯಿತಿ ಎಲ್ಲಿ ಮಾಡಿದ್ದಾರೆ ಅಂತ ತನಿಖೆ ಮಾಡಬೇಕು, ಹೆಂಗೆ ಮಾಡಿದ್ದಾರೆ ಅಂತ ತನಿಖೆ ಮಾಡಬೇಕು. ಅದನ್ನು ಅನುಸರಿಸಿ ಯಾರು ನಡಿಬೇಕು? ಡಕಾಯಿತಿ ನಡಿಬೇಕು. ನಿಮ್ಮ ಗುಲ್ಬರ್ಗ ಕಮಿಷನರ್ ಏನು ಹೇಳ್ತಿದ್ದಾರೆ? ಗುಲ್ಬರ್ಗದಲ್ಲಿರುವ ಪ್ರತಿಯೊಬ್ಬರೂ ಡಕಾಯಿತರೆ. ನೀವೇನ್ ಮಾಡಬೇಕು? ಒಬ್ಬೊಬ್ಬರಾಗಿ ಕಮಿಷನರ್ ಆಫೀಸ್ಗೆ ಬಂದು ನಾನು ಡಕಾಯಿತಿ ಮಾಡಿಲ್ಲ ಅಂತ ಸಾಬೀತು ಮಾಡ್ತಾರೆ. ಸರಿನಾ? ತಪ್ಪ? ಅದೇ ತರ ನರೇಂದ್ರ ಮೋದಿ ಅವರು ಏನ್ ಹೇಳ್ತಿದ್ದಾರೆ? ನಾವು ವಿದೇಶಿಯರನ್ನ ತಡೆಗಟ್ಟಬೇಕು. ಹೆಂಗ್ ತಡೆಗಟ್ತೀವಿ? ಈ ದೇಶದಲ್ಲಿರುವ 140 ಕೋಟಿ ಜನರು ಕೂಡ ವಿದೇಶಿಯರೇ. ನೀವೇನ್ ಮಾಡಬೇಕು? ಚುನಾವಣಾ ಆಯೋಗಕ್ಕೆ ನಾವು ಹೇಳಿರುವ 11 ದಾಖಲೆಗಳಲ್ಲಿ 1 ದಾಖಲೆಗಳನ್ನ ಕೊಟ್ಟು ನಾನು ಭಾರತೀಯ ಅಂತ ಸಾಬೀತು ಮಾಡ್ಕೋಬೇಕು. ಭಾರತ SIR ಅಂದ್ರೆ ಏನಪ್ಪಾ ಅಂದ್ರೆ, ಮೋದಿ ಸರ್ಕಾರ ನಮ್ಮೆಲ್ಲರ ಮೇಲೆ ಹಾಕಿರುವ FIR. ಏನ್ FIR? ನಾವೆಲ್ಲರೂ ವಿದೇಶಿಯರು ಅಂತ FIR ಹಾಕಿದ್ದಾರೆ. ಸಂಭವನೀಯ ವಿದೇಶಿಯರು ನೀವೆಲ್ಲರೂ, ಬರೀ ಮುಸ್ಲಿಮರಲ್ಲ, ತಪ್ಪಿಟ್ಕೋಬೇಡಿ. 140 ಕೋಟಿ ಜನರು ಕೂಡ ಸಂಭವನೀಯ ವಿದೇಶಿಯರು. ನೀವೇನ್ ಮಾಡಬೇಕು? SIR ಪ್ರಕ್ರಿಯೆಯಲ್ಲಿ ನೀವು ಭಾರತೀಯ ಅಂತ ಸಾಬೀತು ಮಾಡಬಹುದು. ಹೀಗಾಗಿ ಸ್ನೇಹಿತರೆ, ಇದು ಮತಪಟ್ಟಿ ಪರಿಷ್ಕರಣೆಯ ವಿಷಯ ಅಲ್ಲ. ಇದು ನಮ್ಮ ಭಾರತೀಯತೆಯನ್ನ ಅನುಮಾನಿಸುವ, ಅವಮಾನಿಸುವ, ದಾಖಲೆ ಕೊಡಲಿಲ್ಲ ಅಂತಂದ್ರೆ ಕಿತ್ತು ಹಾಕುವ. ಕಿತ್ತಾಕಿ ಏನ್ ಮಾಡ್ತಾರೆ? ವಾರದ ಕೆಳಗಡೆ ಅಮಿತ್ ಶಾ ಹೇಳಿಕೆ ಕೊಟ್ಟಿದ್ದಾನೆ, ವಿದೇಶಿಯರನ್ನ ಕೇವಲ SIR ಇಂದ ಅಲ್ಲ, 5 ವರ್ಷದಲ್ಲಿ ದೇಶದಿಂದ ಆಚೆಗೆ ಹೊರಗಾಗ್ತೀವಿ. ಇದೇ ಭಾಷಣವನ್ನ ನೀವು ಒಂದ್ ಕಡೆ ಕೇಳಿದ್ರಿ. ಯಾವಾಗ ಕೇಳಿದ್ರಿ ಈ ಭಾಷಣನ? 2019 NRC ಅಂತ ಒಂದು ನಮ್ಗೆ ಇದೆಯಾ? ಗುಲ್ಬರ್ಗದಲ್ಲೂ ಶಹೀದ್ ಬಾಂಧವ್ಯಗಳಂತ ಮಾಡಿದ್ರಿ, ದೊಡ್ಡ ಹೋರಾಟ ಮಾಡಿದ್ರಿ. ಎಲ್ಲಿಂದ ಬಂತು ಆ NRC? 2002ರ ನಾಗರಿಕತ್ವ ಕಾಯ್ದೆಯ ತಿದ್ದುಪಡಿಯ ಪ್ರಕಾರ 2002ರ ತಿದ್ದುಪಡಿ ಏನ್ ಹೇಳುತ್ತೆ? ಈ ದೇಶದಲ್ಲಿರೋರು ಎಲ್ಲರದ್ದು ಒಂದು ಪಟ್ಟಿ ಮಾಡ್ತೀವಿ, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತ ಕರಿತೀವಿ, NPR. ಆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ನ ತಯಾರು ಮಾಡಿದ್ಮೇಲೆ ಈ ದೇಶದವರಿಗೆ ಒಂದು ಅಗ್ನಿ ಪರೀಕ್ಷೆ ವಿಧಿಸ್ತೀವಿ. ಈ ದೇಶದಲ್ಲಿ NPR ಇರೋರು ಪ್ರತಿಯೊಬ್ಬರಿಗೂ ಕೂಡ ಮೋದಿ ಸರ್ಕಾರ ಹೇಳುವ ಒಂದು ದಾಖಲೆ ಕೊಟ್ರೆ ಅವ್ರನ್ನ NPR ಇಂದ ತೆಗೆದು NRC ಗೆ ಸೇರಿಸ್ತೀವಿ. NRC ಅಂದ್ರೇನು? ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್. ಪಾಪ್ಯುಲೇಷನ್ ನಿಂದ ಸಿಟಿಜನ್ ಆಗಬೇಕು ಅಂತಂದ್ರೆ ನೀವು ಸರ್ಕಾರದ ಷರತ್ತನ್ನ ಪಾಲಿಸಿದ್ರೆ ನೀವು ಸಿಟಿಜನ್, ಇಲ್ಲ ಅಂದ್ರೆ ನೀವು ಸಸ್ಪೆಕ್ಟೆಡ್ ಫಾರಿನರ್, ಅನುಮಾನಾಸ್ಪದ ವಿದೇಶಿಯ. ಅವಾಗ ನಿಮ್ಮನ್ನ ಏನ್ ಮಾಡ್ತೀವಿ? NRC ನಲ್ಲಿ ನೀವು ಸೇರ್ಸೋದಿಲ್ಲ, ನಿಮ್ಮನ್ನ ಹೊರಗಾಗ್ತೀವಿ, ಡಿಟೆನ್ಷನ್ ಸೆಂಟರ್ಗೆ ಹಾಕ್ತೀವಿ, ಬಾಂಗ್ಲಾದೇಶಕ್ಕೆ. ಅವಾಗ ಏನ್ ಹೇಳಿದ್ರು ಸನ್ಮಾನ್ಯ ಅಮಿತ್ ಶಾ ಅವರು? ಅವ್ರದ್ದು ಫೇಮಸ್ ಸ್ಟೇಟ್ಮೆಂಟ್ ಇದೆ, ಜ್ಞಾಪಕ ಇರಬೇಕು ನಿಮಗೆ. क्रोनोलॉजी समझ लीजिए, क्रोनोलॉजी समझ लीजिए. पहले NPR होगा, बाद में NRC होगा, बाद में CAA आएगा. CAA ಅಂದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಏನ್ ಹೇಳುತ್ತೆ? ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನದಿಂದ ಬಂದು ಅಲ್ಲಿ ಧಾರ್ಮಿಕ ಶೋಷಣೆಗೆ ಒಳಪಟ್ಟು ಇಲ್ಲಿ ಬಂದಿರುವ ಮುಸ್ಲಿಮೇತರರಿಗೆ ನಾಗರಿಕತ್ವ ಕೊಡ್ತೀವಿ, ಮುಸ್ಲಿಮರು ಕೊಡಲ್ಲ. ಅಂದ್ರೆ ನೀವು ದಾಖಲೆ ಕೊಡಲಿಲ್ಲ ಅಂದ್ರೂ ಕೂಡ ಮುಸ್ಲಿಮರಲ್ಲ ಅಂದ್ರೆ ನೀವು ನಾಗರಿಕತ್ವ ಕೊಡ್ತೀವಿ, ಮುಸ್ಲಿಮರಾದ್ರೆ ಹೊರಗಾಗ್ತೀವಿ ಅಂತ NRC CAA ಕಾಯ್ದೆ. ಅದರ ವಿರುದ್ಧ ದೊಡ್ಡ ಹೋರಾಟ ನಡೀತು. ಇವ್ರು ಯಾರಿಗೆ ಓಟಿನ ಹಕ್ಕು ಕೊಡ್ತೀವಿ ಅಂತಂದ್ರು, ಅದರಲ್ಲೂ ಮಹಾಮೋಸ ಮಾಡಿದ್ರು. ಈಗ ನನಗೆ ದಾಖಲೆ ಇಲ್ಲ, ನಾನು ಹಿಂದೂ, ಆದ್ರೆ CAA ಪ್ರಕಾರ ನನಗೆ ಓಟಿನ ಹಕ್ಕು, ನಾಗರಿಕತ್ವ ಹಕ್ಕು ಸಿಗ್ಬೇಕಂದ್ರೆ ನಾನು ಏನ್ ಸಾಬೀತು ಮಾಡ್ಕೋಬೇಕು? ನಾನು ಬಾಂಗ್ಲಾದೇಶದವನು ಸಾಬೀತು ಮಾಡ್ಕೋಬೇಕು. 75 ವರ್ಷ ಬದುಕಿದ್ರು ಭಾರತೀಯ ಅಂತ ಸಾಬೀತು ಮಾಡ್ಕೊಳಕ್ಕಾಗಿಲ್ಲ, ಬಾಂಗ್ಲಾದೇಶದಿಂದ ಅಂತ ಹೆಂಗ್ ಸಾಬೀತು ಮಾಡ್ಕೊಳಕ್ಕೆ ಸಾಧ್ಯ? ಸೊ CAA ಕಾಯ್ದೆ ಮುಸ್ಲಿಮರಿಗೆ ಎದೆಗೆ ಚೂರಿ ಆಗ್ತದೆ, ಹಿಂದೂಗಳಿಗೆ ಬೆನ್ನುಗೆ ಚೂರಿ. ಅದೇನಾಗಿದೆ SIR ಅಲ್ಲಿ ಅಂತ ನಾನು ಆಮೇಲೆ ಮಾತಾಡ್ತೀನಿ. ಇದೇ ಕಾಯ್ದೆಯನ್ನ ಈಗ SIR ಮಾಡ್ತಾರೆ. SIR ಆದ್ಮೇಲೆ ಏನ್ ಮಾಡ್ತಾರೆ? ಯಾತಕ್ಕೆ SIR ಅಲ್ಲಿ ಇಷ್ಟು ಅವಸರ ಮಾಡ್ತಿದ್ದಾರೆ? ಫಸ್ಟ್ SIR ಆಗಿದ್ದೆಲ್ಲಿ? ಬಿಹಾರದಲ್ಲಿ ಆಯ್ತು. 2025ರ ಜೂನ್ ನಲ್ಲಿ SIR ಶುರುವಾಯಿತು, ನವೆಂಬರ್ ಚುನಾವಣೆ ಇತ್ತು. ಅರ್ಜೆಂಟ್ 3 ತಿಂಗಳಲ್ಲಿ ಮಾಡಿ ಮುಗಿಸ್ಬೇಕು. ಈಗ 12 ರಾಜ್ಯಗಳಲ್ಲಿ 3 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಹೊರಟಿದ್ದಾರೆ. ಆ ಒತ್ತಡಕ್ಕೆ ಸಹಿಸ್ಕೊಳ್ಳಕ್ಕಾಗ್ದಿರ 45 ಜನ BLO ಆತ್ಮಹತ್ಯೆ ಮಾಡ್ಕೊಂಡು. ಕರ್ನಾಟಕದಲ್ಲಿ ಏಪ್ರಿಲ್ ಇಂದ ಶುರುವಾಗಿದೆ.
2027 ಅಕ್ಟೋಬರ್ ಒಳಗಡೆ, 2026 ಅಕ್ಟೋಬರ್ ಒಳಗಡೆ 31 ರಾಜ್ಯಗಳಲ್ಲಿ ಅವರು SIR ಮುಗಿಸ್ಬೇಕು ಅಂತ ಹೊರಟಿದ್ದಾರೆ. ಏನಂತ ಅರ್ಜೆಂಟು? ನಿಧಾನಕ್ಕೆ ಮಾಡ್ಬೋದಲ್ಲ. ಏನಕ್ಕೆ ಅರ್ಜೆಂಟು ಅಂದ್ರೆ ಇಲ್ಲಿ ಕ್ರೊನಾಲಜಿ ಸಮಜನಿಜಿ. ಕ್ರೊನಾಲಜಿ ಏನಪ್ಪಾ ಅಂತಂದ್ರೆ 2025ರಲ್ಲಿ, ಅದಕ್ಕೂ ಹಿಂದೆ ಹೋದ್ರು, 2019ರಲ್ಲಿ NRC ಯಾಕೆ ತಂದ್ರು, 2020ರಲ್ಲಿ ಸೆನ್ಸಸ್ ನಡೀತಿತ್ತು. ಯಾರು NRC ನಿಲ್ವೋ ಸೆನ್ಸಸ್ ಅಲ್ಲಿ ಅವರ ಹೆಸರಿಂದ ಹೊರಗಾಕಿ ಅವರನ್ನ ಸೆನ್ಸಸ್ ಮಾಡ್ಬೇಕಾದ್ರೆ ಡೌಟ್ಫುಲ್ ಸಿಟಿಜನ್ ಅಂತ ಮಾಡ್ಬೋದಾಗಿತ್ತು. ಹೋರಾಟ ನಡೀತು, ಕೋವಿಡ್ ಬಂದ್ಬಿಡ್ತು 2020. ಹೀಗಾಗಿ NRC ಕೈ ಬಿಟ್ರು, ಸೆನ್ಸಸ್ ಕೈ ಬಿಟ್ರು. NPR NRC ಸೆನ್ಸಸ್ ಜೊತೆಗೆ ಆಗ್ಬೇಕು. ಈಗ 2026 ಅಕ್ಟೋಬರ್ ಇಂದ ಸೆನ್ಸಸ್ ಶುರು ಆಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರು 2026 ಬಜೆಟ್ ಅಲ್ಲಿ ಹೋದ ವರ್ಷ ಸೆನ್ಸಸ್ಗೆ ಬರೀ 2,000 ಕೋಟಿ ರೂಪಾಯಿ ಎತ್ತಿಟ್ಟಿದ್ರು. ಈ ಸತಿ ಬಜೆಟ್ ಅಲ್ಲಿ ಸೆನ್ಸಸ್ ಮತ್ತು NPRಗೆ 6,500 ಕೋಟಿ ಎತ್ತಿಟ್ಟಿದ್ರು. 2026 ಅಕ್ಟೋಬರ್ ಅಲ್ಲಿ ಮೊದಲು ಮನೆಗಣತಿ ಶುರುವಾಗುತ್ತೆ ಸೆನ್ಸಸ್ ಅಲ್ಲಿ. 2027 ಫೆಬ್ರವರಿನಲ್ಲಿ ಜನಗಣತಿ ಶುರುವಾಗುತ್ತೆ. ಅವೆರಡೂ ಶುರುವಾಗಕ್ಕೆ ಮುಂಚೆ ಇವರು SIR ಮಾಡಿ ಮುಗಿಸ್ತಾರೆ. SIR ಮಾಡಿ ಮುಗಿಸಿದಾಗ ಯಾರು SIR ಅಲ್ಲಿ ಇಲ್ವೋ ಅವ್ರನ್ನ ಸೆನ್ಸಸ್ಗೆ ಕೌಂಟಿಗೆ ತಗೊಳ್ಳೋದು. पहले SIR होगा, क्रोनोलॉजी समझ लीजिए. पहले SIR होगा, बाद में NPR होगा, बाद में NRC होगा. ಇದು ಇವತ್ತಿನ ಕ್ರಮಾನುಗತ. ಆದ್ದರಿಂದ SIR ನ ನಾವೆಲ್ಲರೂ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಯಾಕಂದ್ರೆ ಅವರು ಹಾಕಿರುವ ಷರತ್ತುಗಳಲ್ಲಿ ಪರಿಣಾಮ ಏನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. SIR ಮುಗಿದಿರುವ ರಾಜ್ಯ ಯಾವುದು? ಬಿಹಾರ. ಬಿಹಾರದಲ್ಲಿ 65 ಲಕ್ಷ ಜನರನ್ನ ಹೊರಗಿದ್ದಾರೆ. 65 ಲಕ್ಷ ಜನರಲ್ಲಿ ಬಿಹಾರದಲ್ಲಿ ಮುಸ್ಲಿಮರ ಜನಸಂಖ್ಯೆ 17%. ಆದರೆ ಹೊರಗಿಡಲ್ಪಟ್ಟ 65 ಲಕ್ಷ ಜನರಲ್ಲಿ 34% ಮುಸ್ಲಿಂ, ಡಬಲ್. ಅದು ಬರೀ 34%. ಇನ್ನು ಉಳಿದ 66% ಯಾರು? ಮುಸ್ಲಿಮರಲ್ಲ. ಅಂದ್ರೆ 65 ಲಕ್ಷದಲ್ಲಿ 18 ಲಕ್ಷ ಮುಸ್ಲಿಮರು, ಇನ್ನು 35 ಲಕ್ಷ, 40 ಲಕ್ಷದಷ್ಟು ಜನ ಮುಸ್ಲಿಮರ ಹಿಂದೂಗಳು. ಆ ಹಿಂದೂಗಳ್ಯಾರು? ಎಲ್ಲಾ ಜಾತಿ ಧರ್ಮಗಳಿಗೆ ಸೇರಿದ ಮಹಿಳೆಯರು, ಪ್ರಧಾನವಾಗಿ 40 ವರ್ಷ ಮೇಲ್ಪಟ್ಟ ಮಹಿಳೆಯರು, ದಲಿತರು, ಆದಿವಾಸಿಗಳು. ಇವರೆಲ್ಲ ವಿದೇಶದವರ. ಮೊನ್ನೆ ತಮಿಳುನಾಡಿನಲ್ಲಿ ಮೊದಲನೇ ಕ್ಲೈಮೇಟ್ ಅಬ್ಜೆಕ್ಷನ್ಸ್ ಮುಗಿದು, ನಿಮಗೆ ಗೊತ್ತಿದೆ ತಮಿಳುನಾಡು ನಮ್ಮ ರಾಜ್ಯಕ್ಕಿಂತ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆದಿರುವ ರಾಜ್ಯ. 74 ಲಕ್ಷ ಜನ ಹೊರಗಿಡಲ್ಪಟ್ಟಿದ್ದಾರೆ. ಇಡೀ ತಮಿಳುನಾಡಿನಲ್ಲಿ ಮುಸ್ಲಿಮರ ಜನಸಂಖ್ಯೆ ಕೇವಲ 7%. 74 ಲಕ್ಷದಲ್ಲಿ ಮುಸ್ಲಿಮರೆಲ್ಲ ಇರೋದು ಹಿಂದೂಗಳು, ವಲಸೆ ಕಾರ್ಮಿಕರು, ಮಹಿಳೆಯರು, ಆದಿವಾಸಿಗಳು, ನಗರದಲ್ಲಿರುವ ಬಡವರು. ಇವರೆಲ್ಲ ಹೆಂಗ್ ಹೊರಗೋಗಲ್ಪಟ್ರು? ಸರ್ಕಾರ ಕೇಳುವ ದಾಖಲೆಗಳನ್ನ ಕೊಡೋದಕ್ಕಾಗ್ತಿಲ್ಲ. ಅದರರ್ಥ ಈ ದೇಶದಲ್ಲಿ ಬದುಕಿಲ್ವ, ಓಟ್ ಹಾಕಿಲ್ವ? ನನ್ನ ಹತ್ರ ದಾಖಲೆ ಇಲ್ಲ ಅಂದ್ರೆ ಹೊಣೆಗಾರಿಕೆ ಸರ್ಕಾರ ಕೊಡಬೇಕಲ್ಲ. ನಮ್ಮ ಹತ್ರ ಓಟ್ ಕಿತ್ಕೊಂಡ್ರಿ. 2002 ಆದ್ಮೇಲೆ 5 ಲೋಕಸಭಾ ಚುನಾವಣೆ, 5 ಶಾಸನಸಭಾ ಚುನಾವಣೆ ಆಗಿದೆ. 10 ಚುನಾವಣೆಯಲ್ಲಿ ಓಟ್ ಬೇಕಾಗಿತ್ತು. ಉತ್ತರ ಪ್ರದೇಶದಲ್ಲಿ 3 ಕೋಟಿ ಜನ ಸ್ನೇಹಿತರೆ, ಒಟ್ಟು 31 ರಾಜ್ಯಗಳಲ್ಲಿ 2026 ಅಕ್ಟೋಬರ್ನ ಸೆನ್ಸಸ್ಗೆ ಮುಂಚೆ SIR ಮುಗಿದ್ರೆ ಅಂದಾಜು 15 ರಿಂದ 20 ಕೋಟಿ ಜನ ಹೊರಗಿಡಲ್ಪಡ್ತಾರೆ. ಆ 15 ರಿಂದ 20 ಕೋಟಿ ಜನ ಆದಾನಿ ಅಂಬಾನಿಗಳಲ್ಲ, ಮೇಲ್ಜಾತಿ ಮೇಲ್ವರ್ಗಗಳಲ್ಲ. ಅವರು ಯಾರಾಗಿರ್ತಾರೆ ಅನ್ನೋದು ಅವರು SIR ಪ್ರಕ್ರಿಯೆ ಹೇಗೆ ಮಾಡ್ತಿದ್ದಾರೆ ಅಂತ ನಾನು ವಿವರಿಸಬೇಕಾದ್ರೆ. ಆದ್ದರಿಂದ ಮತ್ತೊಮ್ಮೆ ಗಂಭೀರವಾಗಿ ಅರ್ಥ ಮಾಡ್ಕೊಳ್ಳೋಣ. SIR ನಮ್ಮ ನಾಗರಿಕತ್ವವನ್ನು ಕಸಿಯುವ, ನಮ್ಮ ಅಂದ್ರೆ ಆದಿವಾಸಿಗಳ, ದಲಿತರ, ಮುಸ್ಲಿಮರ, OBCಗಳ, ಬಡವರ, ವಲಸೆ ಕಾರ್ಮಿಕರ ನಾಗರಿಕತ್ವವನ್ನು ಕಸಿಯುವ ಅತಿ ದೊಡ್ಡ ಕುತಂತ್ರ. ನೀವು ಹೇಳಿದಂತೆ ಆ ಮನುವಾದಿಗಳು ಮಾಡ್ಕೊಂಡ್ಬಂದು ಕುತಂತ್ರದ ಸಫಿಸ್ಟಿಕೇಟೆಡ್ ರೂಪ. ಹೇಗೆ ಮಾಡ್ತಾರೆ ಈಗ SIR ಹೇಗೆ ಮಾಡ್ತಾರೆ ಅಂತ ಹಂತವಾಗಿ ಅರ್ಥ ಮಾಡ್ತಾರೆ.
SIR ನ ಪ್ರಧಾನವಾಗಿ 2 ಹಂತಗಳಲ್ಲಿ ಬರುತ್ತೆ. 3 ಹಂತ. ಮೊದಲನೇದು SIR ಪೂರ್ವ ಹಂತ. SIR ಪೂರ್ವ ಹಂತವನ್ನ ಏನ್ ಕರೀತಾರೆ? ಮ್ಯಾಚಿಂಗ್ ಮತ್ತು ಮ್ಯಾಪಿಂಗ್ ಅಂತ ಕರೀತಾರೆ. ಮ್ಯಾಚಿಂಗ್ ಮತ್ತು ಮ್ಯಾಪಿಂಗ್ ಗುಲ್ಬರ್ಗದಲ್ಲಿ ನಡೀತಿದೆಯಾ? BLOಗಳು ಮನೆಗೆ ಬರ್ತಿದಾರ? ನಾಪಸ್ಕೊಂಡು ಹೇಳಿ, ನಿಮ್ಮ ಮನೆಗೆ ಬಂದಿದ್ರಾ? ಮನೆಗೆ ಬಂದಿಲ್ಲ, ನಾವಾಗೇ ಹೋಗಿ ಮ್ಯಾಪಿಂಗ್ ಮಾಡಿಸಿದ್ದೇವೆ. ಅದು ಪ್ರಜ್ಞಾವಂತ ಮುಸ್ಲಿಮರು ಮಾತ್ರ ಮಾಡಿಸ್ತಿರೋ ಪ್ರಕ್ರಿಯೆ.